ಭಾರತದ ಬಾಗಿಲಿಗೆ ಬಂತು ಅಮೆರಿಕ ಇರಾನ್ ಯುದ್ಧ. 300 ಕಿಲೋಮೀಟರ್ ದೂರದಲ್ಲಿ ಇರಾನ್ ಯುದ್ಧ ನೌಕೆ ಭಸ್ಮ. ನಮಸ್ಕಾರ ವೀಕ್ಷಕರೇ, ಕಳೆದ 5 ದಿನಗಳಿಂದ ಇಡೀ ಮಧ್ಯಪ್ರಾಚ್ಯ ಅಕ್ಷರಶಃ ಹೊತ್ತಿ ಉರಿತಾಗಿದೆ. ಅಮೆರಿಕ, ಇಸ್ರೇಲ್ ಜಂಟಿ ಪಡೆಗಳು ಮತ್ತು ಇರಾನ್ ನಡುವಿನ ಈ ಭೀಕರ ಕದನ ಕೇವಲ ಅರಬ್ ರಾಷ್ಟ್ರಗಳ ಮರಳುಗಾಡಿಗೆ ಮಾತ್ರ ಸೀಮಿತವಾಗಿಲ್ಲ. ಬದಲಾಗಿ ಈ ಯುದ್ಧದ ಕಾರ್ಮೋಡ ಇದೀಗ ನೇರವಾಗಿ ನಮ್ಮ ಭಾರತದ ಬುಡಕ್ಕೆ, ಅಂದರೆ ನಮ್ಮ ಗಡಿಯಿಂದ ಕೇವಲ 300 ಕಿಲೋಮೀಟರ್ ದೂರಕ್ಕೆ ಬಂದು ತಲುಪಿದೆ. ಹೌದು, ಇಷ್ಟು ದಿನಗಳ ಕಾಲ ಕೇವಲ ವಾಯುದಾಳಿಗೆ, ಅಂದರೆ ಏರ್ ಸ್ಟ್ರೈಕ್ ಮತ್ತು ಕ್ಷಿಪಣಿಗಳಿಗೆ ಸೀಮಿತವಾಗಿದ್ದ ಈ ಯುದ್ಧ ಮಹಾಯುದ್ಧಕ್ಕೆ ಇದೀಗ ನೌಕಾಪಡೆಯ ಅಧಿಕೃತ ಪ್ರವೇಶ ಸಿಕ್ಕಂತಾಗಿದೆ. ಅಮೆರಿಕದ ಬಲಿಷ್ಠ ಜಲಾಂತರ್ಗಾಮಿ ಸಬ್ಮರೇನ್ ನೌಕೆಯೊಂದಿಗೆ ಹಿಂದೂ ಮಹಾಸಾಗರದ ನೀರಿನೊಳಗೆ ಹೊಂಚು ಹಾಕಿ ಕುಳಿತು ಇರಾನ್ನ ಅತ್ಯಂತ ಪ್ರಬಲ ನೌಕಾಪಡೆ ಅರ್ಥಾತ್ ಯುದ್ಧ ನೌಕೆಯಾಗಿರೋ IRIS ಡೀನಾ ಮೇಲೆ ದಾಳಿ ನಡೆಸಿದೆ. ಅಮೆರಿಕದ ಈ ಟಾರ್ಪೆಡೋ ಕ್ಷಿಪಣಿ ಏಟಿಗೆ ಇರಾನ್ನ ಆ ಬೃಹತ್ ಯುದ್ಧ ನೌಕೆ ಸಮುದ್ರದ ಪಾತಾಳಕ್ಕೆ ಜಲಸಮಾಧಿಯಾಗಿದೆ. ಆ ನೌಕೆಯಲ್ಲಿದ್ದ ಬರೋಬ್ಬರಿ 87 ನೌಕಾ ಸಿಬ್ಬಂದಿಗಳು ಶಾಶ್ವತವಾಗಿ ಕಣ್ಮರೆಯಾಗಿದ್ದಾರೆ. ಅಷ್ಟಕ್ಕೂ ಇರಾನ್ನ ಈ ಯುದ್ಧ ನೌಕೆ ಮತ್ತು ಭಾರತದ ಕರಾವಳಿಗೆ ಸಮೀಪ ಏನ್ ಮಾಡ್ತಾ ಇತ್ತು? ಭಾರತದ ನೌಕಾಪಡೆಯ ಜೊತೆ ಇರಾನ್ ನೌಕೆ ನಡೆಸಿದಂತಹ ಸೀಕ್ರೆಟ್ ಕವಾಯತು ಯಾವುದು? 2ನೇ ವಿಶ್ವ ಯುದ್ಧದ ಬಳಿಕ ಮೊದಲ ಬಾರಿಗೆ ಅಮೆರಿಕ ಇಂತಹದೊಂದು ಭೀಕರ ಹೆಜ್ಜೆ ಇಟ್ಟಿದ್ಯಾಕೆ? ಇದರಿಂದ ಭಾರತದ ಭದ್ರತೆಗೆ ಎದುರಾಗಲಿರುವ ಹೊಸ ಆತಂಕಗಳೇನು? ಜೊತೆಗೆ ಮೋದಿಯವರು ಟ್ರಂಪ್ನ ನಂಬಿ ಕೆಟ್ರಾ? ಎಲ್ಲ ಕುರಿತಂತೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಆದರೆ ಅದಕ್ಕಿಂತ ಮುಂಚೆ, ಭಾರತದ ಗಡಿಯಿಂದ ಕೇವಲ 300 ಕಿಲೋಮೀಟರ್ ದೂರದಲ್ಲಿ ಅಮೆರಿಕ ಈ ರೀತಿ ದಾಳಿ ಮಾಡ್ತಾ ಇರೋದು ಭಾರತದ ಭದ್ರತೆಗೆ ಅಪಾಯ ತರಲಿದೆಯಾ? ಭಾರತದ ಜೊತೆಗೆ ಕವಾಯತ್ತು ಮುಗಿಸಿ ವಾಪಸ್ ಹೋಗ್ತಾ ಇದ್ದ ನೌಕೆಯನ್ನೇ ಅಮೆರಿಕ ಟಾರ್ಗೆಟ್ ಮಾಡಿದ್ದರ ಹಿಂದೆ ಏನಾದರೂ ಗುಪ್ತ ಸಂದೇಶ ಇದೆಯಾ? ಮೋದಿಯವರು ಈ ಟ್ರಂಪ್ನ ನಂಬಿ ಕೆಟ್ರಾ? ನಿಮಗೇನನ್ಸುತ್ತೆ? ನಿಮ್ಮ ಪ್ರಾಮಾಣಿಕ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ, ಮುಕ್ತವಾಗಿ ಚರ್ಚೆ ಮಾಡೋಣ. ಭಾರತದ ಭದ್ರತೆ ಮತ್ತು ಜಾಗತಿಕ ರಾಜಕಾರಣದ ಈ ಅತಿದೊಡ್ಡ ಬೆಳವಣಿಗೆಯ ಮಾಹಿತಿಯನ್ನ, ಜೊತೆಗೆ ಈ ಯುದ್ಧ ನಮಗೂ ಕೂಡ ಎಫೆಕ್ಟ್ ಆಗುತ್ತೆ. ಮುಂದಿನ ದಿನಗಳಲ್ಲಿ ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ಇರೋದಿಲ್ಲ, ಪೆಟ್ರೋಲ್ ಬಂಕ್ಗಳು ಬಂದಾಗಬಹುದು. ಎಲ್ಲ ವಾಹನಗಳ ಸೇವೆ, ಅಂದರೆ ಈ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಬಂದಾಗಬಹುದು. ಈ ಬೇಳೆಕಾಳು, ತರಕಾರಿ ಅಥವಾ ಯಾವ ಅಂಗಡಿ ಯಾವಾಗ ಮುಚ್ಚತ್ತೆ ಅಂತ ಗೊತ್ತಾಗಲ್ಲ. ಸೊ ಹೀಗಾಗಿ ಈ ಮಾಹಿತಿಯನ್ನ ಪ್ರತಿಯೊಬ್ಬ ಭಾರತೀಯರಿಗೂ ತಲುಪುವಂತೆ ಈ ವಿಡಿಯೋವನ್ನ ನಿಮ್ಮ ವಾಟ್ಸ್ಆ್ಯಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಿಗೆ ಮರೆಯದೆ ಶೇರ್ ಮಾಡಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ವೀಕ್ಷಕರೇ, ಅಮೆರಿಕದ ದಾಳಿಗೆ ತುತ್ತಾಗಿರುವ ಇರಾನಿನ ಈ IRIS ಡೇನಾ ಯುದ್ಧ ನೌಕೆಯ ಹಿನ್ನೆಲೆಯನ್ನ ನಾವು ಮೊದಲು ಅರ್ಥ ಮಾಡಿಕೊಳ್ಳಲೇಬೇಕು. ಈ ನೌಕೆ ಇರಾನ್ ನೌಕಾಪಡೆಯ ಅತ್ಯಂತ ಹೆಮ್ಮೆಯ ಪ್ರತೀಕವಾಗಿದೆ. ಈ ಘಟನೆ ನಡೆಯುವಂತಹ ಕೆಲವು ದಿನಗಳ ಮುನ್ನ, ಅಂದರೆ 2026ರ ಫೆಬ್ರವರಿ 18ರಿಂದ ಫೆಬ್ರವರಿ 25ರವರೆಗೆ ಬಂಗಾಳ ಕೊಲ್ಲಿಯ ತೀರದಲ್ಲಿ ನಮ್ಮ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂನಲ್ಲಿ ಭಾರತ ಮತ್ತು ಇರಾನ್ ನೌಕಾಪಡೆಗಳು ಜಂಟಿಯಾಗಿ ಒಂದು ಬೃಹತ್ ಸಮರಾಭ್ಯಾಸ ನಡೆಸಲಾಗಿದ್ವು. ಭಾರತದ ಈ ಸ್ನೇಹದ ಕವಾಯತಿನಲ್ಲಿ ಭಾಗವಹಿಸುವುದಕ್ಕೆ ಇರಾನಿನಿಂದ ಈ IRIS ಡೇನಾ ಅನ್ನುವಂತಹ ಯುದ್ಧ ನೌಕೆ ಭಾರತಕ್ಕೆ ಆಗಮಿಸಿತ್ತು. ಭಾರತದೊಂದಿಗಿನ ಯಶಸ್ವಿ ಸಮರಾಭ್ಯಾಸದ ಬಳಿಕ ಈ ನೌಕೆ ನೇರವಾಗಿ ಸಿಂಗಾಪುರಕ್ಕೆ ಪ್ರಯಾಣ ಬೆಳೆಸಿತ್ತು. ಸಿಂಗಾಪುರದ ಬಂದರಿನಲ್ಲಿ ತನ್ನ ಕೆಲ ತಾಂತ್ರಿಕ ದುರಸ್ತಿ ಕಾರ್ಯಗಳನ್ನು ಮುಗಿಸಿಕೊಂಡು ಅಲ್ಲಿಂದ ಹಿಂದೂ ಮಹಾಸಾಗರದ ಮೂಲಕ ತನ್ನ ತಾಯ್ನಾಡು ಇರಾನಿನತ್ತ ವಾಪಸ್ ಪ್ರಯಾಣ ಬೆಳೆಸಬೇಕಿತ್ತು. ಆ ನೌಕೆಯಲ್ಲಿದ್ದ ಸಿಬ್ಬಂದಿಗಳಿಗೆ ತಾವು ತಮ್ಮ ತಾಯ್ನಾಡನ್ನ ಮತ್ತೆಂದೂ ನೋಡೋದಿಲ್ಲ ಅನ್ನುವಂತಹ ಕಲ್ಪನೆಯೂ ಇರಲಿಲ್ಲ. ಆ ಕರಾಳ ದಿನ ಬಂದೇ ಬಿಡ್ತು. ಬುಧವಾರ ಬೆಳಗಿನ ಜಾವ ಇರಾನಿನ ಡೇನಾ ನೌಕೆಯು ಶ್ರೀಲಂಕಾದ ದಕ್ಷಿಣ ಕರಾವಳಿ ನಗರವಾಗಿರೋ ಗಾಲೆಯಿಂದ ಕೇವಲ 40 ನಾಟಿಕಲ್ ಮೈಲು, ಅಂದರೆ 75 ಕಿಲೋಮೀಟರ್ ದೂರದ ಅಂತಾರಾಷ್ಟ್ರೀಯ ಸಮುದ್ರ ವಲಯದಲ್ಲಿ ಅತ್ಯಂತ ವೇಗವಾಗಿ ಸಾಗ್ತಾಗಿತ್ತು. ಡೇನಾ ನೌಕೆ ತನ್ನ ರೇಂಜ್ಗೆ ಬರ್ತಾ ಇದ್ದಂತೆ ಅಮೆರಿಕದ ಜಲಾಂತರ್ಗಾಮಿ ನೀರಿನೊಳಗಿನಿಂದಲೇ ಅತ್ಯಂತ ವಿನಾಶಕಾರಿ ಟಾರ್ಪೆಡೋ, ಅಂದರೆ ನೀರಿನೊಳಗಿನ ಕ್ಷಿಪಣಿಯನ್ನ ಫೈರ್ ಮಾಡಿದೆ.
ಕ್ಷಣಾರ್ಧದಲ್ಲಿ ಆ ಟಾರ್ಪೆಡೋ ನೇರವಾಗಿ ಹೋಗಿ ಇರಾನಿನ ಯುದ್ಧ ನೌಕೆಗೆ ಬಂದಪ್ಪಳಿಸಿದೆ. ದಾಳಿಯ ತೀವ್ರತೆ ಎಷ್ಟಿತ್ತಂದ್ರೆ ಬೃಹದಾಕಾರದ ಈ ಯುದ್ಧ ನೌಕೆಯ ಒಡಲು ಸೀಳು ಹೋಯಿತು. ಕ್ಷಣ ಮಾತ್ರದಲ್ಲಿ ನೌಕೆಯೊಳಗೆ ನೀರು ನುಗ್ಗಿ ಕ್ಷಣ ಮಾತ್ರದಲ್ಲಿ ಆ ಭಾರೀ ನೌಕೆ ಹಿಂದೂ ಮಹಾಸಾಗರದ ಪಾಲಾಯಿತು. ಅರ್ಥಾತ್ ಸಮುದ್ರದಲ್ಲಿ ಜಲಸಮಾಧಿಯಾಗುವುದಕ್ಕೆ ಶುರುವಾಯಿತು. ಮುಳುಗುವ ಆ ಕೊನೆ ಕ್ಷಣದಲ್ಲಿ ನೌಕೆಯ ಸಿಬ್ಬಂದಿ ರೇಡಿಯೋ ಮೂಲಕ ರವಾನಿಸಿದ ತುರ್ತು ಸಂದೇಶ ಸಮೀಪದಲ್ಲೇ ಕಣ್ಗಾವಲು ನಡೆಸ್ತಾ ಇದ್ದ ಶ್ರೀಲಂಕಾದ ನೌಕಾಪಡೆಗೆ ತಲುಪಿದೆ. ತುರ್ತು ಸಂದೇಶ ಆಲಿಸಿದ ತಕ್ಷಣ ಶ್ರೀಲಂಕಾದ ನೌಕಾಪಡೆ ತನ್ನ ರಕ್ಷಣಾ ಹಡಗುಗಳೊಂದಿಗೆ ಘಟನಾ ಸ್ಥಳಕ್ಕೆ ಧಾವಿಸಿದೆ. ಆದರೆ ಅವರು ಅಲ್ಲಿಗೆ ತಲುಪುವಷ್ಟರಲ್ಲಿ ಇರಾನ್ ನೌಕೆ ಬಹುಪಾಲು ಮುಳುಗಿ ಹೋಗಿತ್ತು. ಸಮುದ್ರದ ನೀರಿನಲ್ಲಿ ಜೀವ ಉಳಿಸಿಕೊಳ್ಳೋದಕ್ಕೆ ನೌಕೆಯ ಸಿಬ್ಬಂದಿಗಳು ಪರದಾಡ್ತಾ ಇದ್ರು. ಲಂಕಾ ನೌಕಾಪಡೆಯು ಅತ್ಯಂತ ತ್ವರಿತವಾಗಿ ಕಾರ್ಯಾಚರಣೆ ನಡೆಸಿ ಮುಳುಗುತ್ತಾ ಇದ್ದವರ ಪೈಕಿ ಕೇವಲ 32 ಜನರನ್ನ ಮಾತ್ರ ರಕ್ಷಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಉಳಿದವರ ಪರಿಸ್ಥಿತಿ ನಿಜಕ್ಕೂ ಕರುಣಾಜನಕವಾಗಿತ್ತು. ಶ್ರೀಲಂಕಾದ ಅಧಿಕಾರಿಗಳು ನೀಡಿರುವ ಅಧಿಕೃತ ಮಾಹಿತಿಯ ಪ್ರಕಾರ ಘಟನಾ ಸ್ಥಳದಿಂದ ಬರೋಬ್ಬರಿ 87 ನೌಕಾ ಸಿಬ್ಬಂದಿಗಳ ಪಾರ್ಥಿವ ಶರೀರವನ್ನು ಹೊರತೆಗೆಯಲಾಗಿದೆ. ಅಷ್ಟೇ ಅಲ್ಲದೆ ಆ ನೌಕಾಪಡೆಯಲ್ಲಿದ್ದ ಇನ್ನೂ 61 ಜನರು ಸಮುದ್ರದ ಪಾಲಾಗಿದ್ದು ಅವರೆಲ್ಲರೂ ಶಾಶ್ವತವಾಗಿ ನಾಪತ್ತೆಯಾಗಿದ್ದಾರೆ, ಅಂದರೆ ಜಲಸಮಾಧಿಯಾಗಿದ್ದಾರೆ. ಭಾರೀ ಶೋಧ ಕಾರ್ಯಾಚರಣೆ ನಡೆಸಿದ್ರೂ ಅವರ ಸುಳಿವು ಸಿಕ್ಕಿಲ್ಲ. ಆ 61 ಜನರು ಕೂಡ ತಮ್ಮ ಉಸಿರನ್ನು ಶಾಶ್ವತವಾಗಿ ನಿಲ್ಲಿಸಿದ್ದಾರೆ ಎನ್ನುವಂತಹ ಶಂಕೆ ದಟ್ಟವಾಗ್ತಾ ಇದೆ. ರಕ್ಷಿಸಲ್ಪಟ್ಟ ಗಾಯಾಳುಗಳಿಗೆ ಶ್ರೀಲಂಕಾದ ಆಸ್ಪತ್ರೆಗಳಲ್ಲಿ ತುರ್ತು ಚಿಕಿತ್ಸೆ ನೀಡಲಾಗ್ತಾ ಇದೆ. ಇನ್ನು ಈ ಘಟನೆ ನಡೆದ ತಕ್ಷಣ ಜಗತ್ತಿನಾದ್ಯಂತ ಭಾರೀ ಸಂಚಲನ ಸೃಷ್ಟಿಯಾಗಿದೆ. ಯಾರು ಈ ದಾಳಿ ಮಾಡಿದ್ದು ಅನ್ನೋ ಪ್ರಶ್ನೆ ಎದ್ದಾಗ ಸ್ವತಃ ಅಮೆರಿಕಾನೇ ಮುಂದೆ ಬಂದು ಅಚ್ಚರಿಕೆಯ ಹೇಳಿಕೆಯನ್ನು ನೀಡಿದೆ. ಅಮೆರಿಕಾದ ಹಾಲಿ ರಕ್ಷಣಾ ಸಚಿವ ಪಿಟ್ ಹೆಕ್ಸಸ್ ಮಾಧ್ಯಮಗಳು ಮುಂದೆ ಬಂದು, ಹೌದು, ಶ್ರೀಲಂಕಾದ ದಕ್ಷಿಣ ಕರಾವಳಿ ತೀರದಲ್ಲಿ ಇರಾನ್ನ ಆ ಯುದ್ಧ ನೌಕೆಯನ್ನು ಹೊಡೆದುರುಳಿಸಿದ್ದೇ ನಾವು. ನಮ್ಮ ಸಬ್ಮೆರಿನ್ನಿಂದ ಹಾರಿಸಲಾದ ಟಾರ್ಪೆಡೋ ಮೂಲಕ ಆ ನೌಕೆಯನ್ನು ಧ್ವಂಸಗೊಳಿಸಿದ್ದೇವೆ ಅಂತ ಅತ್ಯಂತ ಹೆಮ್ಮೆಯಿಂದ ಮತ್ತು ನೇರವಾಗಿ ಒಪ್ಕೊಂಡಿದ್ದಾರೆ. ವೀಕ್ಷಕರೇ, ಇಲ್ಲಿ ನಾವು ಗಮನಿಸಬೇಕಾದಂತಹ ಪ್ರಮುಖ ವಿಚಾರ ಏನಾಗಿದೆ ಅಂತಂದ್ರೆ, ರಕ್ಷಣಾ ಸಚಿವ ಹೇಳಿದಂತಹ ಕೊನೆ ಮಾತು ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿದೆ. 2ನೇ ವಿಶ್ವ ಯುದ್ಧದ ಬಳಿಕ ಅಮೆರಿಕಾದ ಜಲಾಂತರ್ಗಾಮಿಯೊಂದು ಶತ್ರು ದೇಶದ ನೌಕೆಯನ್ನ ಈ ರೀತಿ ಟಾರ್ಪೆಡೋ ಬಳಸಿ ಮುಳುಗಿಸಿರೋದು ಇದೇ ಮೊದಲು ಅಂತ ಹೇಳಿದ್ದಾರೆ. ಅಂದರೆ ಅಮೆರಿಕ ಈ ಯುದ್ಧವನ್ನು ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದೆ ಅನ್ನೋದು ನೀವೇ ಊಹೆ ಮಾಡಿಕೊಳ್ಳಿ. ಇದು ಕೇವಲ ಕ್ಷಿಪಣಿಗಳ ಯುದ್ಧವಾಗಿ ಉಳಿದಿಲ್ಲ, ಇದು ಅಧಿಕೃತವಾಗಿ ಮಹಾಸಾಗರಗಳ ಮೇಲಿನ ನೌಕಾ ಸಮರವಾಗಿ ಮಾರ್ಪಟ್ಟಿದೆ. ಇದೆಲ್ಲದರ ನಡುವೆ ಈ ಘಟನೆಯಿಂದ ಅತಿ ಹೆಚ್ಚು ಟೆನ್ಷನ್ ಆಗಿರೋದು ನಮ್ಮ ಭಾರತಕ್ಕೆ. ಕಳೆದ 5 ದಿನಗಳಿಂದ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇದ್ದ ಕದನ ಈಗ ನಮ್ಮ ಕನ್ಯಾಕುಮಾರಿಯಿಂದ ಮತ್ತು ಭಾರತದ ಕರಾವಳಿ ಗಡಿಯಿಂದ ಕೇವಲ 300 ಕಿಲೋಮೀಟರ್ ದೂರಕ್ಕೆ ಬಂದು ತಲುಪಿದೆ. ಶ್ರೀಲಂಕಾದ ಸಮೀಪ ಈ ದಾಳಿ ನಡೆದಿದೆ ಅಂತಂದ್ರೆ ಅದು ಅಕ್ಷರಶಃ ಭಾರತದ ಹಿಂದೂ ಮಹಾಸಾಗರದ ಆರ್ಥಿಕ ವಲಯದ ಬಾಗಿಲನ್ನೇ ಮುಚ್ಚಿದಂತಾಗಿದೆ, ಅಂದರೆ ನಡುಗಿದಂತಾಗಿದೆ. ಭಾರತದ ಪಾಲಿಗೆ ಇದು ಅತ್ಯಂತ ಸೂಕ್ಷ್ಮ ವಿಚಾರ. ಒಂದೆಡೆ ಇರಾನ್ ನಮ್ಮ ಜೊತೆ ಉತ್ತಮ ಬಾಂಧವ್ಯ ಹೊಂದಿದೆ. ಚಬಹಾರ್ ಪೋರ್ಟ್ ಸೇರಿದಂತೆ ಹಲವು ಒಪ್ಪಂದಗಳಿದ್ದಾವೆ. ಕೆಲವು ದಿನಗಳ ಹಿಂದಷ್ಟೇ ಅದೇ ನೌಕೆ ನಮ್ಮ ದೇಶದೊಳಗಡೆ ಕವಾಯತ್ತು ನಡೆಸಿತ್ತು. ಇನ್ನೊಂದೆಡೆ ದಾಳಿ ಮಾಡಿರುವ ಅಮೆರಿಕ ಕೂಡ ಭಾರತದ ಪ್ರಬಲ ಪಾಲುದಾರ. ಈಗ ಹಿಂದೂ ಮಹಾಸಾಗರದಲ್ಲಿಯೇ ಅಮೆರಿಕ ಮತ್ತು ಇರಾನ್ ರಕ್ತಪಾತಕ್ಕೆ ಇಳಿದಿರೋದು ಭಾರತದ ಜಲಗಡಿಯ ಭದ್ರತೆಗೆ ಅತಿದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಜಾಗತಿಕ ವಾಣಿಜ್ಯ ಹಡಗುಗಳ ಸಂಚಾರಕ್ಕೆ, ತೈಲ ಪೂರೈಕೆಗೆ ಈ ಭಾಗ ಅತ್ಯಂತ ಪ್ರಮುಖವಾಗಿದೆ. ಇಲ್ಲಿ ಯುದ್ಧದ ವಾತಾವರಣ ನಿರ್ಮಾಣವಾದರೆ ಅದರ ನೇರ ಆರ್ಥಿಕ ಹೊಡೆತ ಭಾರತದ ಮೇಲೆ ಬೀಳಲಿದೆ. ಈಗ ನೋಡಿ, ರಷ್ಯಾ ಈಗ ನಮ್ಮ ಹತ್ರ 74 ದಿನಗಳವರೆಗಿನೋ ಅಥವಾ 24 ದಿನಗಳವರೆಗಿನೋ ನಮ್ಮ ಹತ್ರ ಆಯಿಲ್ ಇದೆ, ಕ್ರೂಡ್ ಆಯಿಲ್ ಇದೆ, ಪೆಟ್ರೋಲ್ ಡೀಸೆಲ್ ಇದೆ, ಗ್ಯಾಸ್ ಇದೆ ಅಂತ ಭಾರತ ನರೇಂದ್ರ ಮೋದಿ ಅವರು ಹೇಳುತ್ತಿದ್ದಾರೆ. ಆ 24 ದಿನಗಳ ನಂತರ ಏನು ಮಾಡಬೇಕು ನೋಡಿ? 25 ದಿನ ಗ್ಯಾಸ್ ಇದೆಯಂತೆ, 74 ದಿನಗಳವರೆಗೆ ಪೆಟ್ರೋಲ್ ಡೀಸೆಲ್ ಇದೆಯಂತೆ. ನಮಗೆ ಪೂರೈಕೆ ಮಾಡ್ತಾ ಇದ್ದಂತಹ 40% ಇರಾನ್,
ಇದೇ ಹಾರ್ಮುಜ್ ಜಲಸಂಧಿಯಿಂದ ನಮಗೆ ಪೂರೈಕೆ ಮಾಡ್ತಾ ಇತ್ತು, ಅದು ಕೂಡ ಕ್ಲೋಸ್ ಆಗಿದೆ. ಇನ್ನು ಈ ಹಿಂದೂ ಮಹಾಸಾಗರದ ಮೂಲಕ ರಷ್ಯಾ ನಮಗೆ ಕ್ರೂಡ್ ಆಯಿಲನ್ನು ಕೊಡುತ್ತೆ ಅಂತ ಹೇಳಿದ್ದಾರೆ. ನಾಳೆ ಇಲ್ಲಿ ಅಮೇರಿಕ ಏನಾದರೂ ದಾಳಿ ಶುರು ಮಾಡ್ತು ಅಂತಂದರೆ ಹಿಂದೂ ಮಹಾಸಾಗರದಲ್ಲಿ, ನಾಳೆ ರಷ್ಯಾನೂ ಕೂಡ ಕ್ರೂಡ್ ಆಯಿಲ್ ಕೊಡೋದಿಲ್ಲ. ಯಾಕಂತಂದರೆ ಇಲ್ಲಿ ದಾಳಿ ಆಗ್ತಾ ಇದೆ, ಯಾವ ವಾಣಿಜ್ಯ ಹಡಗುಗಳು ಕೂಡ ನಮ್ಮ ಹತ್ರ ಬರೋದಿಲ್ಲ. ಸೊ ಈಗ ಕ್ರೂಡ್ ಆಯಿಲು ಅಥವಾ ಈ ಸರಕು ಸಾಗಾಣಿಕೆ ಸ್ಟಾಪ್ ಆದರೆ ಭಾರತದ ಆರ್ಥಿಕತೆ ಬುಡಮೇಲಾಗತ್ತೆ. ಒಟ್ಟಾರೆಯಾಗಿ ಹೇಳೋದಾದರೆ, ತನ್ನ 87ಕ್ಕೂ ಹೆಚ್ಚು ನುರಿತ ನೌಕಾ ಸಿಬ್ಬಂದಿಗಳನ್ನು ಮತ್ತು ಪ್ರಬಲ ಯುದ್ಧ ನೌಕೆಯನ್ನು ಕಳೆದುಕೊಂಡಿರುವ ಇರಾನ್ ಅಮೆರಿಕಾದ ಈ ದಾಳಿಗೆ ಸುಮ್ಮನೆ ಕೂರುವ ಪ್ರಶ್ನೆನೇ ಇಲ್ಲ. ಈಗಾಗಲೇ ಸೇಡಿಗೆ ಸೇಡುವಂತ ಗುಡುಗ್ತಾ ಇರುವ ಇರಾನ್ ಅಮೆರಿಕಾದ ವಿರುದ್ಧ ಮತ್ತೊಂದು ಭಾರಿ ದೊಡ್ಡ ಪ್ರತಿದಾಳಿಗೆ ಮುಂದಾಗುವುದು ನಿಶ್ಚಿತ. ಇದು ಕೇವಲ 2 ದೇಶಗಳ ನಡುವಿನ ಗುದ್ದಾಟವಾಗಿ ಉಳಿದಿಲ್ಲ. ಹಿಂದೂ ಮಹಾಸಾಗರದ ಈ ಪ್ರಶಾಂತ ನೀರು ಈಗ ಯುದ್ಧದ ನೆತ್ತರಿನಿಂದ ಕೆಂಪಾಗ್ತಾಗಿದೆ. ಭಾರತ ಸರ್ಕಾರ ಈ ಸೂಕ್ಷ್ಮ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸುತ್ತೆ, ನಮ್ಮ ಕರಾವಳಿ ಭದ್ರತೆಯನ್ನು ಹೇಗೆ ಹೆಚ್ಚಿಸಿಕೊಳ್ಳುತ್ತೆ ಅನ್ನೋದೇ ಕಾದು ನೋಡಬೇಕಾಗಿದೆ. ವೀಕ್ಷಕರೇ, ನಿಮಗೇನನ್ಸುತ್ತೆ? ಭಾರತದ ಗಡಿಗಿಂದ ಕೇವಲ 300 ಕಿಲೋಮೀಟರ್ ದೂರದಲ್ಲಿ ಅಮೆರಿಕ ಈ ರೀತಿ ದಾಳಿ ಮಾಡೋದು ಭಾರತದ ಭದ್ರತೆಗೆ ಅಪಾಯ ತರಲಿದೆಯಾ? ಭಾರತದ ಜೊತೆ ಕವಾಯತ್ತು ಮುಗಿಸಿ ವಾಪಸ್ ಹೋಗ್ತಾ ಇದ್ದ ನೌಕೆಯನ್ನೇ ಅಮೆರಿಕ ಟಾರ್ಗೆಟ್ ಮಾಡಿದ್ದರ ಹಿಂದೆ ಏನಾದರೂ ಗುಪ್ತ ಸಂದೇಶ ಇದೆಯಾ? ನಿಮ್ಮ ಪ್ರಾಮಾಣಿಕವಾದ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಮುಕ್ತವಾಗಿ ಚರ್ಚೆ ಮಾಡೋಣ. ಭಾರತದ ಭದ್ರತೆ ಮತ್ತು ಜಾಗತಿಕ ರಾಜಕಾರಣದ ಈ ಅತಿದೊಡ್ಡ ಬೆಳವಣಿಗೆಯ ಮಾಹಿತಿಯನ್ನು ಪ್ರತಿಯೊಬ್ಬ ಭಾರತೀಯನಿಗೂ ತಲುಪುವಂತೆ ಈ ವಿಡಿಯೋವನ್ನು ನಿಮ್ಮ ವಾಟ್ಸ್ಆ್ಯಪ್ ಮತ್ತು ಫೇಸ್ಬುಕ್ ಗ್ರೂಪ್ನಲ್ಲಿ ಮರೆಯದೆ ಶೇರ್ ಮಾಡಿ. ಇಂತಹ ನಿಷ್ಪಕ್ಷಪಾತ, ತ್ವರಿತ ಮತ್ತು ಇನ್ಸೈಡ್ ಡೀಟೇಲ್ಸ್ ಇರುವ ಜಿಯೋಪಾಲಿಟಿಕ್ಸ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.